ಹಾಯ್ ಫ್ರೆಂಡ್ಸ್, ಇದು ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ಕೇರಳ. ಇಲ್ಲಿ ಇರುವಂತಹ ಒಂದು ದೈವಸ್ಥಾನ ಇದು ಕಾನತ್ತೂರು ಅಂತೇಳಿ, ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ ಅಂತೇಳಿ. ಈ ಒಂದು ದೈವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಒಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ, ಯಾಕಂದರೆ ಇದು ನೋಡೋದಕ್ಕೆ ಒಂದು ಚಿಕ್ಕ ದೇವಸ್ಥಾನ, ಆದರೆ ಇಲ್ಲಿಯ ಒಂದು ಪವಾಡ ಇರ್ಬೋದು ಅಥವಾ ಇಲ್ಲಿಯ ದೈವಗಳ ಒಂದು ಆರಾಧನೆ ಇರ್ಬೋದು, ಅದು ಈ ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ಕೊಡ್ತಾರಲ್ಲ ಅದಕ್ಕಿಂತಲೂ ಮೇಲು ಅಂತಲೇ ಹೇಳ್ತಾರೆ. ಅಂದರೆ ಏನೇ ತಪ್ಪು ಮಾಡಿದರೂ ಕೂಡ ಇಲ್ಲಿ ಸಾವೇ ಶಿಕ್ಷೆಯಾಗಿ ಪರಿಣಮಿಸುತ್ತೆ ಅಂತೇಳಿ ಹೇಳ್ತಾರೆ. ಸೊ ಅಂತಹ ಒಂದು ಪವಾಡ ಸದೃಶವಾದಂತಹ ಒಂದು ದೈವಸ್ಥಾನ. ಹಾಗೆಯೇ ಹಿಂದಿನ ಕಾಲದಲ್ಲಿ ಯಾರಾದರೂ ನಮಗೆ ಶಾಪ ಅಥವಾ ಏನೇ ಇದು ಮಾಡಿದರೂ ಕೂಡ ಇಲ್ಲಿಗೆ ಬಂದು ಅದನ್ನು ನಾವು ಹರಕೆನ ಹಾಕಿದರೆ ನಮಗೆ ಒಂದು ಏನು ಅಂತೇಳಿದರೆ ಇಲ್ಲಿ ಅದರಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಈಗ ನೀವು ಎದುರು ಭಾಗ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಬಾಗಿಲನ್ನು ಹಾಕಿದ್ದಾರೆ. ಯಾಕೆ ಬಾಗಿಲನ್ನು ಹಾಕಿದ್ದಾರೆ ಅಂತೇಳಿದರೆ ಇದು ವರ್ಷಕ್ಕೆ ಒಂದೇ ಸಲ ಬಾಗಿಲು ಓಪನ್ ಆಗೋದು. ಅಂದರೆ ಜಾತ್ರೆಯ ಸಮಯದಲ್ಲಿ ಮಾತ್ರ ಇಲ್ಲಿ ಬಾಗಿಲನ್ನು ತೆರೀತಾರೆ, ಮತ್ತೆ ಫುಲ್ಲು ಬಾಗಿಲು ಹಾಕ್ಕೊಂಡೇ ಇರುತ್ತೆ ಈ ಒಂದು ದೈವಸ್ಥಾನದಲ್ಲಿ. ಸೊ ಹಾಗಾಗಿ ನಮಗೆ ಒಳಗಡೆ ದೈವವನ್ನು ನೋಡುವಂಥ ಒಂದು ಅವಕಾಶ ಸಿಗೋದಿಲ್ಲ. ಜಾತ್ರೆಯ ಟೈಮಲ್ಲಿ ಬಂದರೆ ಮಾತ್ರ ಈ ಒಂದು ಬಾಗಿಲು ಓಪನ್ ಆಗಿರುತ್ತೆ. ನಿಮಗೆ ಎದುರುಗಡೆ ನೋಡಿದಾಗಲೇ ಗೊತ್ತಾಗುತ್ತೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತೇಳಿ. ನೋಡಿ ಡಿಸೈನಿಂಗ್ ಎಲ್ಲ ಫ್ರಂಟಲ್ಲೆಲ್ಲ ಡಿಸೈನಿಂಗ್ ಎಷ್ಟು ಸಖತ್ತಾಗಿದೆ ಅಂತೇಳಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇದು ನೋಡೋದಕ್ಕೆ ಚಿಕ್ಕದು. ಮತ್ತು ಇಲ್ಲಿ ಏನಂತಿದ್ರೆ ಡೈಲಿ ಊಟ ಇರುತ್ತೆ. ಸೊ ಊಟ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ತಾರೆ. ಮತ್ತು ನೀವು ಇಲ್ಲಿ ಏನೇ ಹರಕೆ ಹೇಳ್ಕೊಂಡ್ರೂ ಕೂಡ ಇಲ್ಲಿ 100% ಈಡೇ ಇರುತ್ತೆ. ಹಾಗೆಯೇ ನೀವು ಹರಕೆನ ಹಾಕೋದಕ್ಕೆ ಬರಬೇಕಾದ್ರೆ ಅಲ್ಲಿ ನಿಮಗೆ ಕೇಳ್ತಾರೆ ಏನಕ್ಕೆ ಏನು ಅಂತೇಳಿ ಎಲ್ಲ ವಿಚಾರಿಸಿ ನಂತರ ಅದನ್ನು ಇದು ಮಾಡುವಂಥದ್ದು. ಅಂದರೆ ದೈವಗಳ ಎದುರು ನಿಂತ್ಕೊಂಡು ಮತ್ತೆ ಅದನ್ನು ನೀವು ಅದನ್ನು ಹೇಳ್ತಾರೆ ಅವರು. ಸೊ ಹಾಗಾಗಿ ಸುಮ್ಮನೆ ನಾವು ಹರಕೆಗಳನ್ನೆಲ್ಲ ಹೇಳ್ಕೊಂಡು ಅಥವಾ ಸುಮ್ಮನೆ ನಾವು ಅಲ್ಲಿ ಹೋಗಿ ಹರಕೆ ಹಾಕೋದು ಆ ಥರ ಏನಿಲ್ಲ. ಸೊ ತುಂಬಾ ಇಲ್ಲಿ ಏನು ಅಂತ ಹೇಳಿದರೆ ಒಂದು ಕರೆಕ್ಟಾಗಿ ತಿಳ್ಕೊಂಡು ಅವರು ಆಮೇಲೆ ಇಲ್ಲಿ ಹರಕೆಗಳನ್ನು ಹಾಕುವಂಥದ್ದು, ಸುಮ್ಮನೆ ಹಾಕೋದಿಲ್ಲ. ಇದರ ಬಗ್ಗೆ ಇನ್ನಷ್ಟು ನಿಮಗೆ ಡೀಟೇಲ್ಸ್ ಬೇಕು ಅಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಅಲ್ಲಿಯೇ ಒಂದು ಸ್ವಲ್ಪ ಗದ್ದೆಗಳನ್ನೆಲ್ಲ ದಾಟ್ಕೊಂಡು ಬರಬೇಕು, ನಡ್ಕೊಂಡು ಬರ್ಬೋದು, ಒಂದು 5 ಮಿನಿಟ್ಸ್ ಅಷ್ಟೇ ನೋಡಿ. ಗದ್ದೆಗಳನ್ನೆಲ್ಲ ದಾಟ್ಕೊಂಡು ಬಂದರೆ ಇಲ್ಲೊಂದು ಶಿವನ ದೇವಸ್ಥಾನ ಇದೆ, ಶ್ರೀ ಮಹಾಲಿಂಗೇಶ್ವರ, ಶಾಸ್ತಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಕಾನತ್ತೂರು, ಕೇರಳ. ಇಲ್ಲಿ ಏನು ಅಂತ ಹೇಳಿದರೆ ದೇವರು ಉದ್ಭವ ಆಗಿರುವಂಥದ್ದು. ಅರ್ಧನಾರೀಶ್ವರ ಅಲ್ಲ, ಅರ್ಧ ದೇವರು, ಅಂದರೆ ಅರ್ಧ ಭಾಗ ಮಾತ್ರ ಇಲ್ಲಿ ದೇವರು ಉದ್ಭವ ಆಗಿರುವಂಥದ್ದು. ಹಾಗಾಗಿ ಈ ದೇವಸ್ಥಾನಕ್ಕೆ ನೀವು ಒಳಗಡೆ ಹೋದರೆ ನೀವು ಗರ್ಭಗುಡಿಗೆ ಸುತ್ತು ಬರಬೇಕಾದ್ರೆ ಅರ್ಧ ಮಾತ್ರ ಸುತ್ತು ಬರಬೇಕು, ಮತ್ತು ನಾವು ಹಿಂದೆ ತಿರುಗಿ ಬರಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಕಾನತ್ತೂರು ಶ್ರೀ ಶಾಸ್ತಾ ಮಹಾಲಿಂಗೇಶ್ವರ ದೇವಸ್ಥಾನ, ಕಾನತ್ತೂರು, ಕೇರಳ. ಇಲ್ಲಿ ನೀವು ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಅಲ್ಲೇ ಇರುವಂಥದ್ದು ಪಕ್ಕದಲ್ಲಿಯೇ ಶಿವನ ದೇವಸ್ಥಾನ. ಒಂಥರ ಏನು ಅಂತ ಹೇಳಿದರೆ ನಾನು ಇಷ್ಟರವರೆಗೆ ನೋಡಿಲ್ಲ, ಎಲ್ಲೂ ಕೂಡ ನೋಡಿಲ್ಲ ಅರ್ಧ ದೇವರು ಉದ್ಭವ ಆಗಿರುವಂಥದ್ದು. ಹಾಗೆಯೇ ಅರ್ಧ ಮಾತ್ರ ಗರ್ಭಗುಡಿಗೆ ಸುತ್ತು ಬಂದು ಮತ್ತೆ ಹಿಂದೆ ಬರಬೇಕು. ನಾನು ಅಷ್ಟೇ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅರ್ಧ ದೇವರು ಉದ್ಭವ ಆಗಿರುವಂಥದ್ದು ಮತ್ತು ಅರ್ಧ ಸುತ್ತು ಬಂದು ಮತ್ತೆ ಪುನಃ ಹಿಂತಿರುಗಿ ಬರುವಂಥದ್ದು. ನಾನು ಕೂಡ ಫಸ್ಟ್ ಟೈಮ್ ನೋಡಿರುವಂಥದ್ದು. ಹಾಗೆಯೇ ಈ ಕಾನತ್ತೂರು ನಾಲ್ವರ್ ದೈವಸ್ಥಾನದ ಬಗ್ಗೆ ಇನ್ನೂ ನಿಮ್ಗೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೇಗೆ ಬರೋದು, ಹಾಗೆಯೇ ಹೇಗೆ ಹರಕೆ ಕಟ್ಕೊಳ್ಳೋದು, ಏನಲ್ಲಿ ಏನಿದೆ ಅಂತೇಳಿ. ಯಾಕಂದರೆ ನಾವು ಸುಮ್ಮನೆ ಹರಕೆ ಕಟ್ಕೊಳ್ಳೋದಕ್ಕಾಗಲ್ಲ, ಅಥವಾ ಏನೇ ಹಿಂದಿನ ಕಾಲದಲ್ಲಿ ಹರಕೆ ಇದ್ರೂ ಅದು ಕೇಳ್ತಾರೆ ಅವರು, ಕೇಳಿಬಿಟ್ಟು ಅವರನ್ನು ಕರೆಸಬೇಕು ಅಂತೇಳಿ ಹೇಳ್ತಾರೆ. ಸುಮ್ಮನೆ ಅಲ್ಲಿ ಹರಕೆಗಳನ್ನೆಲ್ಲ ಹಾಕುವಂತಿಲ್ಲ, ಯಾಕಂದರೆ ಅಷ್ಟು ಅಲ್ಲಿ ದೈವಗಳ ಒಂದು ಪವಾಡ ಇದೆ. ಹಾಗೆಯೇ ಸುಮ್ಮನೆ ಹಾಕಿದರೆ ಏನಂತೇಳಿದರೆ ಸಾವೇ ಗತಿ ಅಂತೇಳಿ ಹೇಳ್ಬೋದು. ಯಾಕಂತೇಳಿದರೆ ಅಷ್ಟು ಅಂದರೆ ಯಾರೇ ತಪ್ಪು ಮಾಡಿರಲಿ, ತಪ್ಪು ಮಾಡಿದವರಿಗೆ ಸಾವೇ ಗತಿ ಅನ್ನೋ ಹಾಗೆ ಅಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಹರಕೆ ಕಟ್ತಾರೆ. ಹಾಗೆಯೇ ಅದು ಜಾಸ್ತಿ ಏನು ಅಂತ ಹೇಳಿದರೆ ಈ ಜಾಗದ ವಿಷಯದಲ್ಲಿ, ಈ ಸೈಟ್ ವಿಷಯದಲ್ಲಿ ಜಗಳಗಳು ಅಥವಾ ಏನಾದರೂ ಇರುತ್ತಲ್ವ, ಆ ವಿಷಯವಾಗಿ ತುಂಬ ಜನ ಅಲ್ಲಿಗೆ ಬರ್ತಾರೆ. ಸೊ ಅವ್ರು ಕೇಳ್ತಾರೆ ನಿಮ್ಮ ಹತ್ರ ಫುಲ್ಲು ಡೀಟೇಲ್ಸ್ ಕೇಳಿಬಿಟ್ಟೆ ಮತ್ತೆ ಅದನ್ನು ಹರಕೆಯನ್ನು ಹಾಕೋದಿಕ್ಕೆ ಅವರು ಕೊಡುವಂಥದ್ದು. ಸುಮ್ಮನೆ ಅಲ್ಲಿ ಹರಕೆಯನ್ನು ಹಾಕೋದಕ್ಕೆ ಇದು ಮಾಡಲ್ಲ, ಇಲ್ಲಾಂದರೆ ಹಿಂದೆನೇ ಕಳಿಸ್ಬಿಡ್ತಾರೆ. ಸೊ ಅಷ್ಟು ಕರೆಕ್ಟಾಗಿ ಅವರು ಡೀಟೇಲನ್ನು ತಗೊಂಡೇ ಅಲ್ಲಿ ಇದು ಮಾಡುವಂಥದ್ದು. ಯಾಕಂದರೆ ಅಷ್ಟು ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇದೆ. ಸುಮ್ಮನೆ ನಾವು
ಹರಕೆ ಕಟ್ಕೊಂಡು ಹೋಗಿ ಹಾಕೋದಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು 4-5 ಜನ ಕೂತಿರ್ತಾರೆ, ಅವರು ಕೇಳಿಬಿಟ್ಟು ಆಮೇಲೆ ನೀವು ಹರಕೆಯನ್ನು ಹಾಕುವಂಥದ್ದು. ಸೊ ಹಾಗಾಗಿ ಇದರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಹಾಗಾಗಿ ಈ ಒಂದು ಚಿಕ್ಕ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಷ್ಟೇ. ಇದು ನೋಡಿ ಅರ್ಧ ದೇವರು ಉದ್ಭವ ಆಗಿದೆ ಅಂತ ಹೇಳಿದೆ ಅಲ್ವಾ, ಅಲ್ಲಿಯೇ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ, ಮತ್ತು ವಿಡಿಯೋ ಮಾಡಲಿಕ್ಕಿಲ್ಲ ಒಳಗಡೆ, ಹಾಗಾಗಿ ಒಳಗಡೆ ವಿಡಿಯೋ ಮಾಡಿಲ್ಲ. ಮತ್ತು ಏನೇ ಪ್ರಸಾದ ಏನೇ ಇದ್ದರೂ ಕೂಡ ಹೊರಗಡೆನೇ ತೀರ್ಥಗಳನ್ನೆಲ್ಲ ಕೊಡುವಂಥದ್ದು, ಒಳಗಡೆ ಕೊಡಲ್ಲ. ಸೊ ಹಾಗಾಗಿ ಇದೊಂದು ಚಿಕ್ಕ ವಿಡಿಯೋ ಅಷ್ಟೇ ಮಾಡಿರುವಂಥದ್ದು, ಯಾಕಂದರೆ ತುಂಬ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದೇನು ದೊಡ್ಡ ದೇವಸ್ಥಾನ ಅಲ್ಲ. ಸೊ ಚಿಕ್ಕ ದೇವಸ್ಥಾನ ಆಗಿರೋದ್ರಿಂದ ಇಷ್ಟು ವಿಡಿಯೋ ಮಾಡಿದ್ದೇನೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದರ ಬಗ್ಗೆ ಬೇಕಿದ್ರೆ ವಿಡಿಯೋವನ್ನು ಕೂಡ ನಾನು ಮಾಡ್ತೇನೆ. ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.